ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫೋರ್ತ್ ಸ್ಟ್ಯಾಂಡರ್ಡ್ನ ಚಾಪ್ಟರ್ 5 ಆಗಿರೋದಂಥ ದ ಓಲ್ಡ್ ಸ್ಟ್ಯಾಗ್ ಅನ್ನೋ ಕ್ವಶನ್ಸನ್ನು ಕೊಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್, ವೈ ವಾಸ್ ದ ಓಲ್ಡ್ ಸ್ಟ್ಯಾಗ್ ಪಾಪ್ಯುಲರ್? The old stag was popular because of his warm and kind nature. He greeted all the animals and birds each day with affection, earning their love and respect. ಇದು ಫಸ್ಟ್ ಕ್ವಶನಿನ ಆನ್ಸರ್. ಇನ್ನು ಎರಡನೇದು, why did the old stag not go down the hillock to meet his friends? The old stag was too weak due to illness to descend the hillock. Though his spirit was willing, his legs were sagging, a protest. Why did the green cover of the hillock slowly vanish? The green cover vanished because many of the visiting animals ate grass of the hillock. Did the animals realize their mistake towards the end? What did they do? Yes, the animals did realize their mistake. Struck by guilt, they stopped eating the grass on the hillock and even began bringing fresh leaves for the stag. It was a heartfelt apology, the leafy kind. So next ಇರುವಂಥದ್ದು, think and discuss. Did the animals do the right thing in the end? Why do you think so? Yes, they absolutely did the right thing. After recognizing their thoughtless behavior, they took steps to correct it. They respected the stag's space, allowed the grass to grow back, and even supported his recovery. It's never too late to leave your mistakes behind. Next, what would happen to the green plants around us if each one of us thought only of our own needs? If everyone only cared about their own needs, the greenery around us would slowly disappear, much like a cookies at a kid's party. Nature's balance would be disturbed and resources would run dry. A little greed goes a long way in the wrong direction. ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಬಹಳ ಇಂಪಾರ್ಟೆಂಟ್. ಯಾಕಂತ ಹೇಳ್ಬೋದು, ನಮ್ಮ ಸುತ್ತಲೂ ಇರುವಂಥ ಹಸಿರು ಪರಿಸರವನ್ನು ನಾವು ಹಾಳು ಮಾಡಿಕೊಂಡ್ರೆ ಏನಾಗಬಹುದು, ಅದು ನಮ್ಮ ಒಂದು ಸ್ವಾರ್ಥಕ್ಕಾಗಿ ನಾವು ಹಾಳು ಮಾಡಿಕೊಂಡ್ರೆ ಏನಾಗ್ಬೋದು ಅಂತ. ಈಗ ಆಲ್ರೆಡಿ ಸ್ವಾರ್ಥ ಮಾಡಿ 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 ಇರುವಂತಹ ಹಸಿರನ್ನು ನಾವು ನಾಶ ಮಾಡಿದ್ದೇವೆ, ಅದರ ಫಲವನ್ನು ಕೂಡ ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ಇನ್ನಾದರೂ ಆದಷ್ಟು ಅವುಗಳನ್ನು ಏನು ಮಾಡಬೇಕು, ರಕ್ಷಿಸಬೇಕು ಅಂತ. ನೆಕ್ಸ್ಟ್ ಇರುವಂಥದ್ದು ಏನಂದರೆ, ಮ್ಯಾಚ್ ದ ವರ್ಡ್ಸ್ ಟು ದ ಮೀನಿಂಗ್ ದೇರ್ ಮೀನಿಂಗ್. ಇಲ್ಲಿ ಕೆಲವೊಂದು ವರ್ಡ್ಸನ್ನು ಕೊಟ್ಟಿದ್ದಾರೆ ಮತ್ತು ಈ ಕಾಲಮಲ್ಲಿ ಅದರ ಮೀನಿಂಗನ್ನು ಕೊಟ್ಟಿದ್ದಾರೆ. ಅದನ್ನು ನಾವೇನು ಮಾಡಬೇಕು, ಮ್ಯಾಚ್ ಮಾಡಬೇಕು. ಸೊ ಆನ್ಸರ್ಸು ಇಲ್ಲಿದೆ ನೋಡಿ. ಲಶ್ ಫಾರೆಸ್ಟ್ ಅಂದರೆ ಗ್ರೀನ್ ಆ್ಯಂಡ್ ಡೆನ್ಸ್ ವುಡ್ಸ್ ಆರ್ ಅ ಫಾರೆಸ್ಟ್. ಟೆಂಡರ್ ಗ್ರಾಸ್ ಅಂದರೆ ಡೆಲಿಕೇಟ್ ಯಂಗ್ ಗ್ರಾಸ್. ಟೆಂಡರ್ ಗ್ರಾಸ್ ಅಂದರೆ ಜಸ್ಟ್ ಸಣ್ಣ ಸಣ್ಣ ಹುಲ್ಲುಗಳಿರ್ತದಲ್ಲ, ಜಸ್ಟ್ ಮಳೆಗಾಲ ಸ್ಟಾರ್ಟ್ ಆದಾಗ ಇನ್ನೇನು ಬರ್ತದಲ್ಲ, ಅದನ್ನು ನಾವೇನಂತ ಕರಿತೀವಿ ಅಂದರೆ ಟೆಂಡರ್ ಗ್ರಾಸ್ ಅಂತ ಕರಿತೀವಿ. ಶೇಡೆಡ್ ಸ್ಪಾಟ್ ಅಂದರೆ ಕೂಲ್ ರೆಸ್ಟಿಂಗ್ ಪ್ಲೇಸ್, ಅಂದರೆ ನೆರಳು. ಹೆಲ್ತಿ ಫುಡ್ ಅಂದರೆ ನರಿಶಿಂಗ್ ಹೋಲ್ಸಮ್ ಫುಡ್. ಸ್ಪೀಡಿ, ಕ್ವಿಕ್ ಹೀಲಿಂಗ್ ರಿಕವರಿ. ಸೊ ಇದು ಆನ್ಸರ್ಸ್. ನೆಕ್ಸ್ಟ್ ಏನಿದೆ, ಲುಕ್ ಎಟ್ ದ ಫಾಲೋವಿಂಗ್ ವರ್ಡ್ಸ್: ಲಶ್ ಫಾರೆಸ್ಟ್, ಫ್ರೆಂಡ್ಲಿ ಎನಿಮಲ್ಸ್, ಶೇಡೆಡ್ ಸ್ಪಾಟ್, ಟೆಂಡರ್ ಗ್ರಾಸ್, healthy food. These words are descriptive words that give us more details about scenes, people and objects. These words are used to make writing more interesting. Draw the images that comes to your mind when you read the following. ಲಶ್ ಫಾರೆಸ್ಟ್ ಅಂದರೆ ಏನು, ಅದರ ಒಂದು ಇಮೇಜ್ ನಿಮ್ಮ ಮೈಂಡಲ್ಲಿ ಯಾವ ರೀತಿಯಾಗಿ ಬರುತ್ತೋ ಅದನ್ನು ಇಲ್ಲಿ ಬಿಡಿಸ್ಬೇಕು. ನೆಕ್ಸ್ಟ್ ಟೆಂಡರ್ ಗ್ರಾಸ್, ಹೆಲ್ದಿ ಫುಡ್. ಹೆಲ್ದಿ ಫುಡ್ ಅಂತ ಹೇಳ್ಕೊಂಡು ಪಿಜ್ಜಾ ಬರ್ಗರ್ ಅಂತ ಬಿಡಿಸಿದ್ರೆ ಆಗುತ್ತಾ? ಇಲ್ಲ. ಹೆಲ್ದಿ, ಆರೋಗ್ಯಕರವಾದ ಫುಡ್ಗಳು ಯಾವ್ಯಾವುದು ಅಂತ ಬಿಡಿಸಿ. ಹಸಿರು ತರಕಾರಿ ಇರ್ಬೋದು, ಹಣ್ಣುಗಳು ಮತ್ತು ದ್ವಿದಳ ಧಾನ್ಯಗಳು, ಹೀಗೆ ಹಲವಾರು ನಿಮಗೆ ಆರೋಗ್ಯವನ್ನು ತಂದುಕೊಡುವಂತಹ ಒಂದು ಆಹಾರವನ್ನೇ ಬಿಡಿಸ್ಬೇಕು. ಓಕೆ, ಇದು ನಿಮ್ಮ ಇಮ್ಯಾಜಿನೇಷನಿಗೆ ಬಿಟ್ಟಿದ್ದರಿಂದ ನಾನು ಅದನ್ನು ಡೂ ಇಟ್ ಯುವರ್ ಸೆಲ್ಫ್ ಅಂತ ಹಾಕಿದ್ದೀನಿ. ಲಶ್ ಫಾರೆಸ್ಟ್ ಅಂದರೆ ಡೆನ್ಸ್ ಫಾರೆಸ್ಟ್ ಇರುವಂತಹ ಚಿತ್ರಣವನ್ನು ಇಲ್ಲಿ ಹಾಕಬೇಕು. ಟೆಂಡರ್ ಗ್ರಾಸ್ ಅಂದರೆ ಪುಟ್ಟ ಪುಟ್ಟ ಗ್ರಾಸ್ ಗಿಡಗಳು. ನೆಕ್ಸ್ಟ್, ರೀಡ್ ದ ಫಾಲೋವಿಂಗ್ ಸೆಂಟೆನ್ಸ್. ಈಚ್ ಡೇ ಹಿ ವಾರ್ಮ್ಲಿ ಗ್ರೀಟೆಡ್ ಹಿಸ್ ಫೆಲ್ಲೋ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. The word warmly is an adverb. Here, warmly tells the way or the manner of the stag's greeting. Let us
ಟೇಕ್ ಅ ಲುಕ್ ಎಟ್ ಸಮ್ ಮೋರ್ ಎಕ್ಸಾಂಪಲ್. ಅಂದರೆ ವಾಮ್ಲಿ ಅನ್ನೋದೇನು ಅಡ್ವರ್ಬ್. ಕೆಲವೊಂದು ಎಕ್ಸಾಂಪಲ್ ಇಲ್ಲಿದೆ ನೋಡಿ. ದ ಓಲ್ಡ್ ಸ್ಟ್ಯಾಗ್ ಸ್ಲೋಲಿ ರಿಕವರ್ಡ್, ದ ರ್ಯಾಬಿಟ್ ಕ್ವಿಕ್ಲಿ ಏಟ್ ದ ಕ್ಯಾರೆಟ್ಸ್. ದ ಅಡ್ವರ್ಬ್ ಇನ್ ದ ಅಬೋವ್ ಸೆಂಟೆನ್ಸ್ ಡಿಸ್ಕ್ರೈಬ್ ಹೌ ದ ಓಲ್ಡ್ ಸ್ಟ್ಯಾಗ್ ರಿಕವರ್ಡ್. ಅಂದರೆ ಸ್ಲೋ ಆಗಿ ರಿಕವರ್ ಆಯಿತು, ಫಾಸ್ಟಾಗಿ ರಿಕವರ್ ಆಯಿತು, ಆ ಥರ. ಅಂದರೆ ಒಂದನ್ನು ಯಾವ ರೀತಿಯಾಗಿ ಬದಲಾವಣೆ ಕಾಣ್ತು ಅನ್ನೋದನ್ನು ಡಿಸ್ಕ್ರೈಬ್ ಮಾಡುವುದು ಅಡ್ವರ್ಬ್. ಆಮೇಲೆ ಈಗ ನಾವು ಯಾವ ರೀತಿ ತಿಂತೀವಿ ಅಥವಾ ರ್ಯಾಬಿಟ್ ಯಾವ ರೀತಿ ತಿಂತದೆ ಅಂತ ಡಿಸ್ಕ್ರೈಬ್ ಮಾಡಿದ್ದೇನು ಕ್ವಿಕ್ಲಿ ಅನ್ನೋ ಪದ. ಅದನ್ನು ನಾವೇನಂತ ಕರಿತೀವಿ ಅಡ್ವರ್ಬ್ ಅಂತ ಕರಿತೀವಿ. ಇಲ್ಲಿ ಏನು ಕೊಟ್ಟಿದ್ದಾರೆ, ಅಡ್ವರ್ಬ್ಸಿಗೆ ಎನ್ಸರ್ಕಲ್ ದ ಅಡ್ವರ್ಬ್ಸ್ ದ್ಯಾಟ್ ಡಿಸ್ಕ್ರೈಬ್ ಹೌ ಸಮಥಿಂಗ್ ಇಸ್ ಡನ್. ಇಲ್ಲಿರುವಂತಹದೆಲ್ಲದು ಅಡ್ವರ್ಬೇ. ಕ್ವೈಟ್ಲಿ ಆಗಿರ್ಬೋದು, ಫಾಸ್ಟ್, ರೆಗ್ಯುಲರ್ಲಿ, ಅರ್ಲಿ, ಬ್ಯಾಡ್ಲಿ, ಲೇಟ್ಲಿ, ಕೇರ್ಫುಲಿ, ನಿಯರ್ ಬೈ, ಇವೆಲ್ಲ ಏನು ಅಡ್ವರ್ಬ್ಸೇ. ಅಡ್ವರ್ಬ್ಸ್ ಅಲ್ಲದಿರುವಂತಹ ವರ್ಡ್ ಯಾವುದೂ ಇಲ್ಲ. ಹಾಗಾಗಿ ಆಲ್ ದ ವರ್ಡ್ಸ್ ಗಿವನ್ ಇನ್ ದ ಟೇಬಲ್ ಆರ್ ಅಡ್ವರ್ಬ್ಸ್. Now work with your partner and write a sentence for each encircled adverb. ಇಲ್ಲಿ ಕೊಟ್ಟಿರುವಂತಹ ಅಡ್ವರ್ಬಿಗೆ ನೀವೇನು ಮಾಡಬೇಕು, ಸೆಂಟೆನ್ಸನ್ನು ಫಾರ್ಮ್ ಮಾಡಬೇಕು. ನೋಡಿ, ಸೂನ್ ಐ ವಿಲ್ ರೀಚ್ ಮೈ ಹೋಮ್ ಸೂನ್. ಐ ವಿಲ್ ರೀಚ್ ಮೈ ಹೋಮ್ ಅಂದರೆ ಎಷ್ಟೊತ್ತಿಗಾದರೂ ರೀಚ್ ಆಗ್ಬೋದು. ಸೂನ್ ಅಂದರೆ ಆದಷ್ಟು ಬೇಗ. ಹಾಗಾಗಿ ಇಡೀ ಸೆಂಟೆನ್ಸಲ್ಲಿ ಒಂದು ಪರ್ಟಿಕ್ಯುಲರ್ ಆದ ಪದವು ಏನು ಮಾಡ್ತು, ಡಿಸ್ಕ್ರೈಬ್ ಮಾಡ್ತು. ನೆಕ್ಸ್ಟು, ಹಿ ಪ್ಲೇಡ್ ಬ್ಯಾಡ್ಲಿ ಬಿಕಾಸ್ ಹಿ ಹ್ಯಾಡಂಟ್ ಪ್ರಾಕ್ಟೀಸ್. ಬ್ಯಾಡ್ಲಿ ಅನ್ನೋ ಪದ ಎಷ್ಟು ಮುಖ್ಯ ಅನ್ನೋದು ಈ ಸೆಂಟೆನ್ಸಲ್ಲಿ ನಿಮಗೆ ತಿಳಿದು ಬರುತ್ತದೆ. ಐ ವಿಸಿಟೆಡ್ ದ ತಾಜ್ ಮಹಲ್ ಲೇಟ್ಲಿ. ಶಿ ಗ್ರೀಟೆಡ್ ಹರ್ ಫ್ರೆಂಡ್ಸ್ ಚಿಯರ್ಫುಲಿ ಎವ್ರಿ ಮಾರ್ನಿಂಗ್. ಈಗ ಶಿ ಗ್ರೀಟೆಡ್ ಹರ್ ಫ್ರೆಂಡ್ಸ್ ಎವ್ರಿ ಮಾರ್ನಿಂಗ್ ಅಂದರೆ ನಾರ್ಮಲ್ ಸೆಂಟೆನ್ಸ್. ಚಿಯರ್ಫುಲಿ ಆ್ಯಡ್ ಆದಾಗ ಏನಾಯಿತು, ಏನು ಉತ್ಸಾಹದಿಂದ ಅವಳ ಫ್ರೆಂಡ್ಸನ್ನು ಅವಳೇನು ಮಾಡ್ತಿದ್ಲು, ಗ್ರೀಟ್ ಮಾಡ್ತಿದ್ಲು. ಆ ಸೆಂಟೆನ್ಸಿಗೆ ಒಂದು ಉತ್ಸಾಹದಾಯಕವಾದದ್ದು ಅಂತ. ಕ್ವೈಟ್ಲಿ ಅಂದರೆ ದ ಕ್ಯಾಟ್ ವಾಕ್ಡ್ ಥ್ರೂ ದ ಗ್ರಾಸ್ ಅಂದರೆ ಅಷ್ಟದು. ಕ್ವೈಟ್ಲಿ ಅನ್ನೋದೊಂದು ಆ್ಯಡ್ ಆದಾಗ ಏನೋ ಇಂಟ್ರೆಸ್ಟಿಂಗ್ ಥಿಂಗ್ ಅಂತ ಅನಿಸುತ್ತೆ. ಸೊ ಇದು ಸೆಂಟೆನ್ಸಸ್ ನೋಟ್ ಮಾಡಿ. ನೆಕ್ಸ್ಟ್ ಏನಿದೆ ಅಂದರೆ ಕಂಪ್ಲೀಟ್ ದ ಸ್ಟೋರಿ ಬೈ ರೈಟಿಂಗ್ ಡೈಲಾಗ್ಸ್ ಇನ್ ದ ಸ್ಪೀಚ್ ಬ್ಲರ್ಬ್ಸ್. ಇಲ್ಲಿ ಸ್ಟೋರಿಯನ್ನು ಕಂಪ್ಲೀಟ್ ಮಾಡಬೇಕು. ಮಂಕಿ ಬಗ್ಗೆ ಕೊಟ್ಟಿದ್ದಾರೆ, ಅದನ್ನು ನಾವೀಗೇನು ಮಾಡಬೇಕು, ಕಂಪ್ಲೀಟ್ ಮಾಡಬೇಕು. ಇಲ್ಲಿ ನಾನು ಇಲ್ಲಿ ಬರೆದಿದ್ದೀನಿ, ಅಲ್ಲಿ ಇನ್ಸರ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ದ ಮಂಕಿ ಈಸ್ ಫಾಸ್ಟ್. ದ ಮಂಕಿ ಕಿಂಗ್ ಈಸ್ ಫಾಸ್ಟಿಂಗ್ ಟುಡೇ. ಲೆಟ್ ಅಸ್ ಆಲ್ ಫಾಸ್ಟ್ ಟು. ನೋ ಫುಡ್ ಟಿಲ್ ಸನ್ಸೆಟ್. ಮಂಕಿ 1. ಎಸ್, ದಟ್ಸ್ ಅ ಗ್ರೇಟ್ ಐಡಿಯಾ. ನೀವೇನು ಮಾಡಿ ಪುಸ್ತಕದಲ್ಲಿ ಬರ್ಕೊಳ್ಳಿ. ಅಲ್ಲಿ ಎಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ. ಮಂಕಿ 1. ಮಂಕಿ 2, ವಿ ವಿಲ್ ಆಲ್ ಫಾಸ್ಟ್ ಟುಗೆದರ್. ಮಂಕಿ 3, ವಿ ಹ್ಯಾವ್ ಕಲೆಕ್ಟೆಡ್ ಮೆನಿ ಬನಾನಾಸ್ ಫಾರ್ ಆಫ್ಟರ್ ಸನ್ಸೆಟ್. ಮಂಕಿ 4 ಏನನ್ನುತ್ತೆ, ನೋ ಹಾರ್ಮ್ ಇನ್ ಹೋಲ್ಡಿಂಗ್ 1 banana ಇನ್ ಹ್ಯಾಂಡ್, ಇಟ್ ವಿಲ್ ಮೇಕ್ ಅಸ್ ಫೀಲ್ ಕಂಫರ್ಟೆಡ್. ಮಂಕಿ 5 ಏನಂತೆ, ಲೆಟ್ ಅಸ್ ಆಲ್ ಪೀಲ್ ದ ಬನಾನಾಸ್, ಇಟ್ ವಿಲ್ ಬಿ ಸನ್ಸೆಟ್ ಸೂನ್. ಮೇ ಬಿ ಐ ವಿಲ್ ಜಸ್ಟ್ ಟೇಕ್ 1 bite. ವೆಲ್, ಮೇ ಬಿ ಫಾಸ್ಟಿಂಗ್ ಟೇಕ್ಸ್ ಮೋರ್ ಸೆಲ್ಫ್ ಕಂಟ್ರೋಲ್ ದೆನ್ ವಿ ಥಾಟ್. ಸೊ ಇದು ಆನ್ಸರ್ಸ್. ರೈಟ್ ಅಬೌಟ್ ಯುವರ್ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಕಂಪ್ಲೀಟ್ ದ ಪ್ಯಾರಾಗ್ರಾಫ್. ಇಲ್ಲಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ನಿಮ್ಮ ಬೆಸ್ಟ್ ಫ್ರೆಂಡ್ನ ಹೆಸರನ್ನು ನೀವು ಬರೆದು ಅವ್ರ ಬಗ್ಗೆ ಬರಿಬೇಕು. ನಾನೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ನೋಡಿ. ಮೈ ಬೆಸ್ಟ್ ಫ್ರೆಂಡ್ ನೇಮ್ ಇಸ್ ಹಾರ್ದಿಕ್. ಹಿ ಈಸ್ ಅ ಗುಡ್ ಬಾಯ್. ಹಿ ಈಸ್ 9 years old. ನಿಮಗೆ ಶಿ ಇದ್ದರೆ ಶಿ ಅನ್ನು ಹಾಕಿ ಅಲ್ಲಿ. ಹಿ ಸ್ಟಡೀಸ್ ಇನ್ ಕ್ಲಾಸ್ 4. ದೇರ್ ಆರ್ 4 members ಇನ್ ಹೀಸ್ ಫ್ಯಾಮಿಲಿ. ನಿಮ್ಮ ಫ್ರೆಂಡಿನ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ? 5 ಇದ್ದರೆ 5 ಹಾಕಿ, 6 ಇದ್ದರೆ 6 ಹಾಕಿ, ಆ ಥರ. ಹೀಸ್ ಹಾಬೀಸ್ ಆರ್ ಡ್ರಾಯಿಂಗ್ ಆ್ಯಂಡ್ ಪ್ಲೇಯಿಂಗ್ ಅ ಕ್ರಿಕೆಟ್. ಹಿ ವಾಂಟ್ಸ್ ಟು ಬಿ ಅ ಡಾಕ್ಟರ್. ನಿಮ್ಮ ಫ್ರೆಂಡ್ ಏನಾಗಲಿಕ್ಕೆ ಬಯಸ್ತಾನೆ? ಡಾಕ್ಟರ್ ಇರ್ಬೋದು, ಟೀಚರ್ ಇರ್ಬೋದು, ಇಂಜಿನಿಯರ್ ಇರಬಹುದು, ಅಥವಾ ಪೊಲೀಸ್ ಇರ್ಬೋದು, ನರ್ಸ್, ಹೀಗೆ ಹಲವಾರು ಹುದ್ದೆಗಳಿವೆ. ಅಲ್ಲಿ ಯಾವುದು ನಿಮ್ಮ ಫ್ರೆಂಡ್ಸಿಗೆ ಏನು ಇಷ್ಟನೋ ಅದನ್ನು ಅವ್ರ ಹತ್ರ ಹೋಗಿ ತಿಳ್ಕೊಂಡು ಇಲ್ಲಿ ತುಂಬ್ರಿ. ವೆನ್ ವಿ ಆರ್ ಟುಗೆದರ್ ವಿ ಪ್ಲೇ ಗೇಮ್ಸ್, ಶೇರ್ ಜೋಕ್ಸ್ ಆ್ಯಂಡ್ ಹೆಲ್ಪ್ ಈಚ್ ಅದರ್ಸ್ ವಿತ್ ಹೋಮ್ವರ್ಕ್. ಹಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಬಿಕಾಸ್ ಹಿ ಈಸ್ ಕೈಂಡ್, ಹೆಲ್ಪ್ಫುಲ್ ಆ್ಯಂಡ್ ಆಲ್ವೇಸ್ ಮೇಕ್ಸ್ ಮೀ ಸ್ಮೈಲ್. ಇದು ನಾನು ಕೊಟ್ಟಂತಹ ಪ್ಯಾರಾಗ್ರಾಫ್. ನಿಮ್ಮ ಬೆಸ್ಟ್ ಫ್ರೆಂಡ್ನ ಹೆಸರು ಬರೆದು ಅವರಿಗೆ ಇಷ್ಟವಾದದಿರ್ಬೋದು ಅಥವಾ ಅವ್ರದ್ದೇನಿದೆ ಅಲ್ಲ ಅದನ್ನು ಡೀಟೇಲ್ಸನ್ನು ಸರಿಯಾಗಿ ತುಂಬಿ. ಲೆಟ್ ಅಸ್ ಸ್ಪೀಕ್. ಲುಕ್ ಎಟ್ ದಿಸ್ ಪಿಕ್ಚರ್. ಇಲ್ಲಿ ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ, ನೀಟಾಗಿ ನೋಡಿ, ಆಮೇಲೆ ಅದ್ರ ಬಗ್ಗೆ ಹೇಳುವ.
Imagine a large bowl of delicious jalebis is in your classroom. ಏನು ಇಮ್ಯಾಜಿನ್ ಮಾಡಬೇಕು? ದೊಡ್ಡ ಬೌಲಿನ ಜಲೇಬಿಗಳು ನಿಮ್ಮ ಕ್ಲಾಸ್ ರೂಮಲ್ಲಿ ಇದೆ ಅಂತ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳಿ. You and your friends start enjoying the sweet one by one. Everyone loves the jalebis so much that you keep reaching for more. Now, ಥಿಂಕ್ ಅಬೌಟ್ ವಾಟ್ ಮೈಟ್ ಹ್ಯಾಪನ್ ನೆಕ್ಸ್ಟ್. ಅಂದರೆ ಎಲ್ಲರಿಗೂ ಜಿಲೇಬಿ ಇಷ್ಟ, ಯಾಕೆ? ಸ್ವೀಟ್. ಅದೇ ಹಾಗಲಕಾಯಿ ಕೊಟ್ಟರೆ ಎಲ್ಲರೂ ತಿಂತಿದ್ರಾ? ಇಲ್ಲ. ಜಿಲೇಬಿ ಏನು ಎಲ್ಲರಿಗೂ ಇಷ್ಟ, ಸ್ವೀಟು. ಹಾಗಿದ್ರೆ ಮುಂದೇನಾಗುತ್ತೆ ಅಂತ ಥಿಂಕ್ ಮಾಡಿ ಅಂತ ಹೇಳಿದ್ದಾರೆ. ಕ್ವಶನ್ 1 ನೋಡಿ. ಹೌ ವುಡ್ ಯು ಫೀಲ್ ಇಫ್ ದ ಜಿಲೇಬೀಸ್ ವೇರ್ ಆಲ್ಮೋಸ್ಟ್ ಫಿನಿಶ್ ಬಟ್ ಸಮ್ ಫ್ರೆಂಡ್ಸ್ ಹ್ಯಾಡಂಟ್ ಹ್ಯಾಡ್ ಇನಫ್ ಯಟ್. ಅಂದರೆ ಜಿಲೇಬಿಗಳು ಎಲ್ಲ ಫಿನಿಶ್ ಆಗಿ ಕೆಲವೊಂದು ಫ್ರೆಂಡ್ಸಿಗೆ ಅವ್ರಿಗೆ ಬೇಕಾದಷ್ಟು ಸಿಗಲಿಲ್ಲ. ಐ ವುಡ್ ಫೀಲ್ a little sad and guilty. Everyone should get a chance to enjoy the jalebis. I would want to make sure my friends also get their share. Next, what will happen to the bowl of jalebis after some time? ಏನಾಗುತ್ತೆ? ಎಂಟಿ ಆಗುತ್ತೆ, ಖಾಲಿ ಆಗುತ್ತೆ. After some time, the bowl will become empty if everyone keeps taking more without thinking of others. Why is it important to share when we have something that everyone enjoys? ಶೇರ್ ಮಾಡೋದು ಯಾಕೆ ಇಂಪಾರ್ಟೆಂಟು? ಹಂಚಿ ತಿನ್ನುವಂತಹ ಖುಷಿ ಬೇರೆ ಒಂದರಲ್ಲಿ ಸಿಗಲ್ಲ. ಯಾಕಂದರೆ ನಾವು ಒಬ್ಬರೇ ಕೂತಾಗ್ತಿದ್ದಾಗ ಏನೋ ತಿಂತಾ ಇದ್ದೀನಿ ಅನ್ನೋ ಫೀಲು. ಅದೇ ಒಂದು 4 ಮಂದಿ ಅಂದರೆ ಜನ, ಆಯಿತಾ, ಅವರ ಮಧ್ಯೆ ಕೂತು ತಿಂದಾಗ ತುಂಬ ಎಂಜಾಯಬಲ್ ಅಂತ ಇರುತ್ತೆ. ಸೊ ಅದೇ ಆನ್ಸರ್. ಇಟ್ ಈಸ್ ಇಂಪಾರ್ಟೆಂಟ್ ಟು ಶೇರ್ ಬಿಕಾಸ್ ಇಟ್ ಶೋಸ್ ಕೈಂಡ್ನೆಸ್ ಆ್ಯಂಡ್ ಕೇರ್. Sharing makes everyone happy and it helps us stay good friends. Next ನೋಡಿ. How can we make sure there are enough jalebis for everyone to enjoy? We can count the jalebis and divide them equally. Each person can take only 1 or 2 at first. That way no one is left out and everyone gets to enjoy. Next ನೋಡಿ. Create a thank you card from ದ ಓಲ್ಡ್ ಸ್ಟ್ಯಾಗ್. ಇಲ್ಲಿ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಕಾರ್ಡನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ. ಇಮ್ಯಾಜಿನ್ ಯು ಆರ್ ದ ಓಲ್ಡ್ ಸ್ಟ್ಯಾಗ್. ಪಾಠ ಗೊತ್ತಿದೆ ಅಲ್ವಾ ಓಲ್ಡ್ ಸ್ಟ್ಯಾಗಿಂದು? ಅದನ್ನು ಇಮ್ಯಾಜಿನ್ ಮಾಡಿ. ಗ್ರೇಟ್ಫುಲ್ ಟು ದ ಫ್ರೆಂಡ್ಸ್ ಹೂ ಹೆಲ್ಪ್ಡ್ ಯು ವೈಲ್ ಯು ವೇರ್ ಸಿಕ್. ನೀವು ಹುಷಾರಿಲ್ಲದೆ ಇದ್ದಾಗ, ನೀವು ಶಾಲೆಗೆ ರಜೆ ಹಾಕಿದಾಗ ನಿಮ್ಮ ಫ್ರೆಂಡ್ಸ್ ನಿಮಗೆ ನೋಟ್ಸ್ ಕೊಟ್ಟು ಅಥವಾ ಶಾಲೆಯಲ್ಲಿ ಏನು ಕಲಿಸಿದ್ರು ಅಂತ ಎಕ್ಸ್ಪ್ಲೇನ್ ಮಾಡಿ ಹೆಲ್ಪ್ ಮಾಡಿರ್ಬೋದು, ಅಥವಾ ಇನ್ಯಾವುದೋ ಒಂದು ಸಂದರ್ಭದಲ್ಲಿ ನಿಮಗೆ ಹೆಲ್ಪ್ ಮಾಡಿರ್ಬೋದು. ಅವರಿಗೆ ಒಂದು ಥ್ಯಾಂಕ್ ಯು, ಧನ್ಯವಾದಗಳನ್ನು ತಿಳಿಸುವುದು ರೀತಿ. ಪ್ರಿಪೇರ್ ಎ ಥ್ಯಾಂಕ್ ಯು ಕಾರ್ಡ್ ಟು ಶೋ ಅಪ್ರಿಸಿಯೇಷನ್. ಹಿಂಸಿಂಗ್ ಇದೆ. ಫ್ರಂಟ್ ಕಾರ್ಡಿನ ಫ್ರಂಟಲ್ಲಿ ಏನು ಮಾಡಬೇಕು ಅಂತ. ಡ್ರಾ ಅ ಪಿಕ್ಚರ್ ಆಫ್ ದ ಸ್ಟ್ಯಾಗ್ ಸರೌಂಡೆಡ್ ಬೈ ಹಿಸ್ ಫ್ರೆಂಡ್ಸ್ ಇನ್ ದ ಫಾರೆಸ್ಟ್. ಇನ್ಸೈಡ್ ದ ಕಾರ್ಡ್ ಹೆಂಗಿರಬೇಕು? ರೈಟ್ ಅ ಕೈಂಡ್ ಥ್ಯಾಂಕ್ ಯು ಮೆಸೇಜ್ ಟು ಹಿಸ್ ಫ್ರೆಂಡ್ಸ್ ಎಕ್ಸ್ಪ್ರೆಸಿಂಗ್ ಹೌ ದೇ ಹೆಲ್ಪ್ ಮೇಡ್ ಹಿಮ್ ಫೀಲ್ ಬೆಟರ್. ಇದು ಇನ್ಸೈಡ್ ದ ಕಾರ್ಡ್ ಹಿಂಗಿರಬೇಕು. ನಾನೊಂದು ಡೆಮೋನ ಕೊಟ್ಟಿದ್ದೀನಿ ನೋಡಿ. ಡಿಯರ್ ಫ್ರೆಂಡ್ಸ್, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು ಹೆಲ್ಪಿಂಗ್ ಮೀ ಡ್ಯೂರಿಂಗ್ ಮೈ ಇಲ್ನೆಸ್. ಆಲ್ ಆಫ್ ಯು ಲೆಫ್ಟ್ grazing the grass on the hillock so that I could eat in plenty. Even some of you brought green leaves for me. Really, I will always be grateful for this help. Now, due to your help, I feel completely healthy from stay. ಈ ರೀತಿಯಾಗಿ ನೀವೇನು ಮಾಡ್ಬೋದು? ಲೆಟರನ್ನು ಕ್ರಿಯೇಟ್ ಮಾಡ್ಬೋದು. ಇದೇ ರೀತಿ ನಿಮ್ಮ ಫ್ರೆಂಡಿಗೂ ಒಂದು ಕ್ರಿಯೇಟ್ ಮಾಡಿ ಅಂತ, ಅಥವಾ ಇದನ್ನೇ ಮಾಡಲೂಬೋದು. ಸೊ ಕೊನೆ ತನಕ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಎಲ್ಲೂ ವಿಡಿಯೋ ಡ್ರ್ಯಾಗ್ ಮಾಡಿ ಬೇಡದೇ ಇರುವಂತಹ ವಿಷಯಗಳನ್ನು ಹೇಳ್ತಾ ಇರೋದಿಲ್ಲ. ಏನು ಕಾನ್ಸೆಪ್ಟ್ ಇದೆಯೋ ಅದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿ ಮುಗಿಸ್ತೀನಿ. ಇನ್ನೂ ನಿಮಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋ ಯಾರಿಗೆಲ್ಲ ಬೇಕೋ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.